Good morning, children. Good morning, children. Welcome to Suchitra Excellent Classes. Today we have learned Bilingual Medium Schools, 2nd Standard, English Mridanga Textbook, Unit 1, Fun with Friends. All explanation in this lesson and learn some new words at last. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರ್ತಕ್ಕಂಥ 2ನೆಯ ತರಗತಿಯ ಇಂಗ್ಲೀಷ್ ಭಾಷೆಯ ಮೃದಂಗ ಅನ್ನುವಂಥ ಒಂದು ಪಠ್ಯಪುಸ್ತಕದಲ್ಲಿ ಬರುವಂಥ ಮೊದಲನೆಯ ಪಾಠ ಫನ್ ವಿತ್ ಫ್ರೆಂಡ್ಸ್, ಚಾಪ್ಟರ್ 1 ಮೈ ಬೈಸಿಕಲ್. ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆ ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಳ್ಳಿ, ಹಾಗೆ ಬರೆದುಕೊಳ್ಳಿ. ಸರಿನಾ? ಮೈ ಬೈಸಿಕಲ್ ಅಂದರೆ ನನ್ನ ಸೈಕಲ್ ಅಂತ ಅರ್ಥ. ಫನ್ ವಿತ್ ಫ್ರೆಂಡ್ಸ್ ಅಂದರೆ ಸ್ನೇಹಿತರೊಂದಿಗೆ ಮೋಜು ಅಂತ ಇದರ ಅರ್ಥ. ಯೂನಿಟ್ 1 ಪಾಠದ ಹೆಸರು ಏನಪ್ಪ ಅಂದ್ರೆ ಫನ್ ವಿತ್ ಫ್ರೆಂಡ್ಸ್, ಸ್ನೇಹಿತರ ಜೊತೆಗೆ ಮೋಜು ಅಂತ ಅರ್ಥ. ಮೈ ಬೈಸಿಕಲ್ ಅಂದರೆ ನನ್ನ ಒಂದು ಸೈಕಲ್. ಐ ಹ್ಯಾವ್ ಎ ರೆಡ್ ಬೈಸಿಕಲ್. ಐ ಪೆಡಲ್ ಆ್ಯಂಡ್ ಐ ರೈಡ್. ಟ್ರಿನ್ 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 ಗೋಸ್ ದ ಬೆಲ್, ಮೇಕ್ಸ್ ಮೈ ಫ್ರೆಂಡ್ಸ್ ಮೂವ್ ಅಸೈಡ್. ನೋಡಿ, ಈ ಒಂದು ಸಾಲುಗಳ ಅರ್ಥ ಏನಪ್ಪ ಅಂದ್ರೆ, ಐ ಹ್ಯಾವ್ ಎ ರೆಡ್ ಬೈಸಿಕಲ್, ನನ್ನ ಹತ್ರ ಏನಿದೆ ಒಂದು ಕೆಂಪು ಬಣ್ಣದ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಕೆಂಪು ಬಣ್ಣದ ಒಂದು ಸೈಕಲ್ ಇದೆ ಅಂತ ಹೇಳ್ತಾನೆ ಹುಡುಗ. ಐ ಪೆಡಲ್ ಆ್ಯಂಡ್ ಐ ರೈಡ್, ನಾನು ಏನು ಮಾಡ್ತಾ ಇದ್ದೀನಿ, ಈ ಪೆಡಲನ್ನು ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಪೆಡಲನ್ನು ತುಳಿತಾ ಇದ್ದೀನಿ, ನಾನು ಸೈಕಲನ್ನು ಹೊಡಿತಾ ಇದ್ದೀನಿ ಅಂತ ಅದರ ಅರ್ಥ. ಟ್ರಿನ್ 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 ಗೋಸ್ ದ ಬೆಲ್, ನೋಡಿ ನನ್ನ ಒಂದು ಸೈಕಲ್ನ ಸೌಂಡ್ ಯಾವ ರೀತಿ ಬರ್ತಾ ಇದೆ, ಟ್ರಿನ್ 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 ಅಂತ ಗಂಟೆಯನ್ನು ಹೊಡಿತಾ ಇದ್ದೀನಿ ಅಂತ ಹೇಳ್ತಾನೆ. ಮೇಕ್ಸ್ ಮೈ ಫ್ರೆಂಡ್ಸ್ ಮೂವ್ ಅಸೈಡ್, ನೋಡಿ ನನ್ನ ಸ್ನೇಹಿತರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಸೈಡಲ್ಲಿ ಬರ್ತಾ ಇದ್ದಾರೆ. ನಾನು ಟ್ರಿನ್ ಟ್ರಿನ್ ಅಂತ ಸೌಂಡ್ ಹೊಡಿತೀನಲ್ವಾ, ಆಗ ಅವರೆಲ್ಲರೂ ಏನು ಮಾಡ್ತಾರೆ, ಸೈಡ್ ಟ್ರ್ಯಾಕನ್ನು ರೋಡನ್ನು ಬಿಟ್ಟು ಸೈಡಲ್ಲಿ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ ಅಂದರೆ, ದ ಸೀಟ್ ಈಸ್ ಬ್ಲೂ ಇನ್ ಕಲರ್. ನೋಡಿ, ಕುಳಿತುಕೊಳ್ತಕ್ಕಂಥ ಒಂದು ಸೀಟ್ ಏನಿದೆ ಬ್ಲೂ ಬಣ್ಣದ್ದಾಗಿದೆ ಅಂತ ಹೇಳ್ತಾನೆ. ದ ಟೈರ್ಸ್ ಆ್ಯಂಡ್ ಪ್ಯಾಡಲ್ಸ್ ಆರ್ ಬ್ಲ್ಯಾಕ್. ನೋಡಿ ಇಲ್ಲಿ ಸೈಕಲ್ ಇದೆ ಅಲ್ವಾ ಒಂದು, ಆ ಸೈಕಲ್ ಏನಿದೆ ಅಂದ್ರೆ, ನೋಡಿ ಅವನು ಕುಳಿತುಕೊಳ್ತಕ್ಕಂಥ ಸೀಟ್ ಏನಿದೆ ಬ್ಲೂ ಬಣ್ಣದ್ದಾಗಿದೆ, ಇಲ್ಲಿದೆ ಅಲ್ವಾ ಬ್ಲೂ ಬಣ್ಣದ್ದಾಗಿದೆ, ಹೌದಾ. ಅವನು ತುಳಿಯತಕ್ಕಂತಹ ಟೈರ್ ನೋಡಿ ಇದಿದೆಯಲ್ಲ ಸೈಕಲ್ನ ಟೈರ್, ಇದು ಯಾವ ಬಣ್ಣದ್ದಾಗಿದೆ, ಬ್ಲ್ಯಾಕ್. ಹಾಗೆ ಆತ ತುಳಿತಕ್ಕಂಥ ಪ್ಯಾಡಲ್ ಇದೆಯಲ್ಲ ಇದು ಕೂಡ ಬ್ಲ್ಯಾಕ್ ಬಣ್ಣದ್ದಾಗಿದೆ ಅಲ್ವಾ. ಅದನ್ನು ತನ್ನ ಸೈಕಲ್ ಬಗ್ಗೆ ಆತ ಹೇಳ್ತಾನೆ. ದ ರೆಡ್ ಸೈಕಲ್ ಈಸ್ ಹಿಯರ್. ಆತನ ಸೈಕಲ್ನ ಬಣ್ಣ ಯಾವುದು, ಕೆಂಪಿದೆ. ಅದಕ್ಕೆ ಸೌಂಡ್ ಯಾವ ರೀತಿ ಬರುತ್ತೆ, ಟ್ರಿನ್ ಟ್ರಿನ್ ಅಂತ ಸೌಂಡ್ ಬರ್ತದೆ ಬೆಲ್ ಮಾಡಿದಾಗ. ಆತನು ಕುಳಿತುಕೊಳ್ತಕ್ಕಂಥ ಸೀಟ್ ಏನಿದೆಯಲ್ಲ ಅದು ಬ್ಲೂ ಬಣ್ಣದ್ದಾಗಿದೆ. ಹಾಗೆಯೇ ಟೈರ್ ಮತ್ತು ಪೆಡಲ್ ಎರಡೂ ಕೂಡ ಬ್ಲ್ಯಾಕ್ ಬಣ್ಣದ್ದಾಗಿದೆ. ಸಮ್ ಟೈಮ್ಸ್ ಫಾಸ್ಟ್, ಸಮ್ ಟೈಮ್ಸ್ ಸ್ಲೋ. ಆತನ ಸೈಕಲ್ ಏನಾಗುತ್ತೆ, ಕೆಲವೊಂದು ಬಾರಿ ಫಾಸ್ಟಾಗಿ ಹೋಗುತ್ತೆ, ಕೆಲವೊಂದು ಬಾರಿ ಸ್ಲೋ ಆಗಿ ಹೋಗುತ್ತೆ ಅಂತ ಹೇಳ್ತಾನೆ. ಬಟ್ ಮೈ ಬೈಸಿಕಲ್ ಈಸ್ ಆಲ್ವೇಸ್ ಆನ್ ಟ್ರ್ಯಾಕ್. ನೋಡಿ, ಆದರೆ ಕೆಲವೊಂದು ಸಲ ಫಾಸ್ಟಾಗಿ ಹೋದರೂ, ಬೇಗನೆ ಹೋದರೂ, ಕೆಲವೊಂದು ಸಲ ಸ್ಲೋ ಆಗಿ ಹೋದರೂ ಕೂಡ ನನ್ನ ಸೈಕಲ್ ಮಾತ್ರ ಟ್ರ್ಯಾಕನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಅಂದರೆ ರಸ್ತೆಯನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ ಅಂತ ತನ್ನ ಸೈಕಲ್ ಬಗ್ಗೆ ಆತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳಲಾಗಿದೆ ನೋಡಿ, ಟು ಕೀಪ್ ಮೈ ಬೈಸಿಕಲ್ ಮೂವಿಂಗ್ ಆಲ್ ಐ ನೀಡ್ ಈಸ್ ಸಮ್ ಏರ್. ನೋಡಿ, ನನ್ನ ಸೈಕಲ್ ಮೂವ್ ಆಗಬೇಕಂದ್ರೆ ನನಗೆ ಗಾಳಿಯ ಅವಶ್ಯಕತೆ ಇದೆ. ಆ ಸೈಕಲ್ನಾಗೆ ಗಾಳಿ ಬೇಕಲ್ವಾ. ಸೈಕಲ್ ಹೊಡಿಲಿಕ್ಕೆ ನಾವು ಏನಾದರೂ ಎಣ್ಣೆ ಅಥವಾ ಏನೂ ಹಾಕೋದಿಲ್ಲ, ಪೆಟ್ರೋಲ್ ಡೀಸೆಲ್ ಏನೂ ಹಾಕೋದಿಲ್ಲ, ಅದರ ಬದಲಾಗಿ ಗಾಳಿಯನ್ನು ಅದಕ್ಕೆ ಬೇಕು ಅಂತ ಹೇಳ್ತಾನೆ. ಐ ಪುಟ್ ಆನ್ ಮೈ ಲಿಟಲ್ ಹೆಲ್ಮೆಟ್. ನೋಡಿ, ಆತ ತಲೆ ಮೇಲೆ ಏನು ಹಾಕ್ಕೊಂಡಿದ್ದಾನೆ, ಒಂದು ಚಿಕ್ಕದಾಗಿರ್ತಕ್ಕಂಥ ಹೆಲ್ಮೆಟ್ ತಲೆ ಮೇಲಿದೆ ಅಲ್ವಾ, ಇಲ್ಲಿದೆ ಅಲ್ವಾ ಹೆಲ್ಮೆಟ್ ಇದು.
ಚಿಕ್ಕದಾಗಿರ್ತಕ್ಕಂಥ ಹೆಲ್ಮೆಟನ್ನು ನಾನು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಆ್ಯಂಡ್ ಗೋ ಹ್ಯಾಪಿಲಿ ಎವ್ರಿವೇರ್. ನಾನು ಏನು ಮಾಡ್ತೀನಿ, ಸಂತೋಷದಿಂದ ಖುಷಿಯಿಂದ ಎಲ್ಲ ಕಡೆಯೂ ಸೈಕಲನ್ನು ಹೊಡೆಯುತ್ತಾ ಹೋಗ್ತೀನಿ ಅಂತ ಹೇಳ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಆತ ಏನು ಹೇಳ್ತಾನೆ, ಸೈಕಲ್ನ ನಾನು ಹೆಲ್ಮೆಟ್ ಹಾಕ್ಕೊಂಡು ಖುಷಿಯಿಂದ ಎಲ್ಲ ಕಡೆಯೂ ಹೋಗ್ತೀನಿ, ಹೊಡಿತೀನಿ ಗಾಡಿ ಸೈಕಲನ್ನು ಎಲ್ಲ ಕಡೆ ಹೋಗ್ತೀನಿ ಅದ್ರ ಮೇಲೆ ಅಂತ ಖುಷಿಯಿಂದ ಹೇಳ್ಕೊತಾನೆ. ಈ ಪದ್ಯದಲ್ಲಿ ಬರ್ತಕ್ಕಂಥ ಸೈಟ್ ವರ್ಡ್ಸ್ ಯಾವ್ಯಾವಪ್ಪ ಅಂದ್ರೆ ಐ, ಆ್ಯಂಡ್, ಈಸ್, ಇನ್, ಮೈ. ಇನ್ನು ನ್ಯೂ ವರ್ಡ್ಸ್, ಇದರಲ್ಲಿ ಬರ್ತಕ್ಕಂಥ ನ್ಯೂ ವರ್ಡ್ಸ್ ಪೆಡಲ್, ಅಸೈಡ್, ಸಮ್ಟೈಮ್ಸ್, ಟ್ರ್ಯಾಕ್, ಹೆಲ್ಮೆಟ್, ಎವ್ರಿವೇರ್. ನೋಡಿ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳ ವಿವರಣೆಯನ್ನು ಈಗ ತಿಳಿಯುತ್ತಾ ಹೋಗೋಣ ಬನ್ನಿ. ಫನ್ ವಿತ್ ಫ್ರೆಂಡ್ಸ್. ನ್ಯೂ ವರ್ಡ್ಸ್ ಫನ್ ಮೋಜು, ವಿತ್ ಜೊತೆ, ಫ್ರೆಂಡ್ಸ್ ಗೆಳೆಯರು, ಬೈಸಿಕಲ್ ಸೈಕಲ್, ಮೈ ನನ್ನ, ರೆಡ್ ಕೆಂಪು, ಐ ನಾನು, ಪೆಡಲ್ ಕಾಲಿನಿಂದ ಒತ್ತುವ ಅಥವಾ ಪಾದ ಅಥವಾ ತುಳಿ, ರೈಡ್ ಸವಾರಿ, ಬೆಲ್ ಗಂಟೆ, ಸೀಟ್ ಆಸನ, ಬ್ಲೂ ನೀಲಿ, ರೆಡ್ ಕೆಂಪು, ಟೈರ್ಸ್ ರಬ್ಬರ್ ಪಟ್ಟಿ, ಬ್ಲ್ಯಾಕ್ ಕಪ್ಪು, ಸಮ್ಟೈಮ್ಸ್ ಕೆಲವೊಮ್ಮೆ, ಫಾಸ್ಟ್ ಬೇಗ, ಸ್ಲೋ ನಿಧಾನ, ಆಲ್ವೇಸ್ ಯಾವಾಗಲೂ, ಟ್ರ್ಯಾಕ್ ದಾರಿ ಅಥವಾ ಜಾಡು ಹಿಡಿದು ಹೋಗು, ಆಲ್ ಎಲ್ಲ, ನೀಡ್ ಅವಶ್ಯ, ಏರ್ ಗಾಳಿ, ಹೆಲ್ಮೆಟ್ ಶಿರಸ್ತರ, ಗೋ ಹೋಗು, ಹ್ಯಾಪಿಲಿ ಸಂತೋಷದಿಂದ, ಎವ್ರಿವೇರ್ ಎಲ್ಲ ಕಡೆ. ಇವೆಲ್ಲವುಗಳು ಫನ್ ವಿತ್ ಫ್ರೆಂಡ್ಸ್ನಲ್ಲಿ ಬರ್ತಕ್ಕಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಅವೆಲ್ಲವುಗಳನ್ನು ಅರ್ಥೈಸಿಕೊಂಡು ಬರೆದುಕೊಳ್ಳಿ, ಸರಿನಾ? ಫನ್ ವಿತ್ ಫ್ರೆಂಡ್ಸ್ ಈ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕಾಣ್ತಿರ್ತಕ್ಕಂಥ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅವುಗಳೆಲ್ಲವುಗಳನ್ನ ಬರೆದುಕೊಳ್ಳಿ, ಅರ್ಥೈಸಿಕೊಳ್ಳಿ. ನೋಡಿ ಮೊದಲನೆಯ ಒಂದು ಪ್ರಶ್ನೆ, ಹ್ಯಾವ್ ಯು ಸೀನ್ ಎ ಬೈಸಿಕಲ್? ನೀವು ಸೈಕಲನ್ನು ನೋಡಿದ್ದೀರಾ ಅಂತ ಪ್ರಶ್ನೆ ಇದೆ. ಎಸ್, ನೀವು ಸೈಕಲನ್ನು ನೋಡಿದ್ದೀರಲ್ವಾ? ಎಸ್, ಐ ಹ್ಯಾವ್ ಸೀನ್ ಎ ಬೈಸಿಕಲ್. ಸೆಕೆಂಡ್ ಕ್ವೆಶನ್, ವೇರ್ ಹ್ಯಾವ್ ಯು ಸೀನ್ ಇಟ್? ಅದನ್ನು ಎಲ್ಲಿ ನೋಡಿದ್ದೀರಾ ಅಂದಾಗ ಐ ಹ್ಯಾವ್ ಸೀನ್ ಇಟ್ ಈಸ್ ಇನ್ ಹೋಮ್. ನಾನು ಅವಳನ್ನ ಮನೆಯಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾರೆ. ಮೂರನೆಯ ಪ್ರಶ್ನೆ, ವಾಟ್ ಕಲರ್ ಈಸ್ ಇಟ್? ಯಾವ ಬಣ್ಣದ್ದಿದೆ ಅಂದಾಗ ರೆಡ್. ಈ ಒಂದು ಪಾಠದಲ್ಲಿ ರೆಡ್ ಅಂತ ಹೇಳಿದ್ದಾನೆ ಆ ಹುಡುಗ. ಆದರೆ ನಿಮ್ಮ ಒಂದು ಸೈಕಲ್ ಯಾವ ಬಣ್ಣದ್ದಿದೆ ಅಂದಾಗ ಅದು ಪ್ರತಿಯೊಬ್ಬರ ಉತ್ತರನೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಇಟ್ ಈಸ್ ಪಿಂಕ್ ಕಲರ್. ನಾನಿಲ್ಲಿ ಪಿಂಕ್ ಕಲರ್ ಅಂತ ಬರೆದಿದ್ದೀನಿ. ಫೋರ್ತ್ ಕ್ವೆಶನ್, ಹೂ ಜನರಲಿ ರೈಡ್ಸ್ ಇಟ್? ಈ ಒಂದು ಸೈಕಲನ್ನು ಕಾಮನ್ನಾಗಿ ಮನೆಯಲ್ಲಿ ಎಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಹೊಡಿತಾರೆ. ಆದರೆ ಇಲ್ಲಿ ಉತ್ತರ ಏನು ಬರಿಬೇಕಪ್ಪ ಅಂದರೆ, ನಿಮಗೆ ಯಾರು ಆ ಸೈಕಲನ್ನು ಯಾರು ರೈಡ್ ಮಾಡ್ತಾರಲ್ಲ ಅದನ್ನು ಬರಿಬೋದು. ನಾನೇ ಅದನ್ನು ಸೈಕಲನ್ನು ರೈಡ್ ಮಾಡ್ತೀನಿ ಅಂತ ಬರೆದಿದ್ದೇನೆ. ಐ ಜನರಲಿ ರೈಡ್ ಇಟ್. ಫಿಫ್ತ್ ಕ್ವೆಶನ್, ಹ್ಯಾವ್ ಯು ಸೀನ್ ಎ ಟ್ರೈಸೈಕಲ್? ಅಂದರೆ 3 ಗಾಲಿಯ ಅಂದರೆ 3 ಚಕ್ರದ ಒಂದು ಸೈಕಲನ್ನು ನೀವು ನೋಡಿದ್ದೀರಾ ಅಂತ ಕೇಳ್ತಾರೆ. ನೋಡಿ ಚಿಕ್ಕ ಮಕ್ಕಳಿಗೆ ಇರ್ತಾವಲ್ವಾ, ಅಂದರೆ ಮುಂದೆ ರಿಕ್ಷಾ ಥರ ಒಂದು ಮುಂದೊಂದು ಗಾಲಿ ಹಿಂದೆ 2 ಗಾಲಿ ಚಕ್ರ ಈ ರೀತಿ ಇರ್ತಕ್ಕಂಥ ಒಂದು ಸೈಕಲನ್ನು ನೀವು ನೋಡಿದ್ದೀರಾ ಅಂದಾಗ ಎಸ್, ಐ ಹ್ಯಾವ್ ಸೀನ್ ಎ ಟ್ರೈಸೈಕಲ್. ನೆಕ್ಸ್ಟ್ 6th ಕ್ವೆಶನ್, ಹ್ಯಾವ್ ಯು ಸೀನ್ ಎ ವೀಲ್ ಚೇರ್? ನೋಡಿ ವೀಲ್ ಚೇರನ್ನು ನೀವು ನೋಡಿದ್ದೀರಾ ಅಂತ ಕೇಳಿದಾಗ ಎಸ್, ನಾನು ನಿಮಗೆ ಈಗ ಪಿಕ್ಚರನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಟ್ರೈಸೈಕಲ್, 3 ಗಾಲಿಯ ಒಂದು ಸೈಕಲ್. ಇನ್ನು ಅದೇ ಥರನಾಗಿ ಇರ್ತಕ್ಕಂಥ ಒಂದು ರಿಕ್ಷಾವನ್ನು ಕೂಡ ನೀವು ನೋಡ್ಬೋದು. ಅವು 3 ಚಕ್ರದ್ದಿರ್ತವೆ ಅಲ್ವಾ. ಈ ರೀತಿಯಾಗಿ ಇರ್ತಕ್ಕಂಥ ಸೈಕಲ್ನ ನೀವು ಆಲ್ಮೋಸ್ಟ್ ಆಗಿ ನೋಡಿರ್ತೀರ ಎಲ್ಲರೂ. ಅದೇ ಥರ ಇದು ವೀಲ್ ಚೇರ್ ಕಾಣಿಸ್ತಾ ಇದೆ ಅಲ್ವಾ, ವೀಲ್ ಚೇರ್. ಇವುಗಳನ್ನು ಕೂಡ ಕಾಮನ್ ಆಗಿ ನೀವು ಹಾಸ್ಪಿಟಲಲ್ಲಿ ಇಂಥಲ್ಲೆಲ್ಲ ನೋಡಿರ್ತೀರ. ಸರಿನಾ ಮಕ್ಕಳೇ? ಇಲ್ಲಿ ನೋಡಿ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಎ, ಲಿಸನ್ ಟು ದ ಸೌಂಡ್ಸ್ ದ್ಯಾಟ್ ಯುವರ್ ಟೀಚರ್ ಹ್ಯಾಸ್ ರೆಕಾರ್ಡೆಡ್ ಆನ್ ದ ಮೊಬೈಲ್
ಕ್ಯಾನ್ ಯು ಐಡೆಂಟಿಫೈ ದ ಸೌಂಡ್ಸ್ ಆಫ್ ಡಿಫ್ರೆಂಟ್ ಬೆಲ್ಸ್. ನೋಡಿ, ಅವರು ನಿಮ್ಮ ಟೀಚರ್ ಏನು ಮಾಡ್ತಾರೆ, ಇದು ಒಂದು ಕ್ಲಾಸ್ ಆ್ಯಕ್ಟಿವಿಟಿ ಆಗಿದೆ. ಟೀಚರ್ ಕೆಲವೊಂದಿಷ್ಟು ಸೌಂಡ್ಗಳನ್ನು, ಬೆಲ್ ಸೌಂಡ್ಸ್ ಅಥವಾ ಒಂದು ಸ್ಕೂಲ್ ಬೆಲ್ ಇರಬಹುದು, ಅಥವಾ ಒಂದು ಸೈಕಲ್ ಬೆಲ್ ಇರ್ಬೋದು, ಬೈಕ್ಗಳ ಒಂದು ಬೆಲ್ ಇರ್ಬೋದು, ಹಾರ್ನ್ ಇರ್ಬೋದು. ಯಾವುದನ್ನಾದರೂ ಅವರು ಸೌಂಡನ್ನು ಹೇಳಿದಾಗ ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ಇದು ಒಂದು ಆ್ಯಕ್ಟಿವಿಟಿ ಆಗಿದೆ. ಇದನ್ನು ನೀವು ಕ್ಲಾಸ್ ರೂಮಲ್ಲಿ ಮಾಡಬೇಕು. ಇನ್ನು ನೆಕ್ಸ್ಟ್, ರೀಡ್ ದ ವರ್ಡ್ಸ್ ಬಿಲೋ ಈಚ್ ಪಿಕ್ಚರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಚಿತ್ರಗಳ ಕೆಳಗೆ ಇರ್ತಕ್ಕಂಥ ಶಬ್ದಗಳನ್ನು ಓದಿರಿ ಅಂತ ಹೇಳ್ತಾರೆ. ನೋಡಿ, ಮೊದಲನೆಯದಾಗಿ ಆ್ಯನ್ ಆ್ಯಂಟ್, ಆ್ಯನ್ ಆ್ಯಕ್ಸ್, ಆ್ಯನ್ ಆ್ಯಪಲ್, ಎ ರ್ಯಾಟ್, ಎ ಕ್ಯಾಟ್, ಎ ಮ್ಯಾಟ್, ಎ ಪ್ಯಾನ್, ಎ ಮ್ಯಾನ್, ಎ ಕ್ಯಾಪ್. ಈ ತೆರನಾಗಿ ಏನು ಮಾಡಬೇಕಪ್ಪ ಅಂದ್ರೆ ಶಬ್ದಗಳನ್ನು ಓದಬೇಕು. ಎ, ರೈಟ್ ದ ನೇಮ್ಸ್ ಆಫ್ ದ ಪಾರ್ಟ್ಸ್ ಆಫ್ ದ bicycle in the given boxes. You may use the help box for selecting names. ನೋಡಿ, ಇಲ್ಲೇನು ಮಾಡಿದ್ದಾರೆ, ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬರ್ತಕ್ಕಂಥ ಒಂದು ಶಬ್ದಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸೈಕಲ್ನ ಚಿತ್ರದಕ್ಕೆ ಒಂದು ಎರೋ ಮಾರ್ಕನ್ನು ಕೊಡಲಾಗಿದೆ, ಲೈನನ್ನು ಎಳೆದಿದ್ದಾರೆ. ಆ ಬಾಕ್ಸ್ನಲ್ಲಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಶಬ್ದವನ್ನು ಬರೀಬೇಕು ಅಂತ ಹೇಳಲಾಗಿದೆ. ಮೊದಲನೇದಾಗಿ ಕ್ಯಾರಿಯರ್. ನೋಡಿ, ಇದು ಕಾಣಿಸ್ತಾ ಇದೆ ಅಲ್ವಾ, ಇದು ಕ್ಯಾರಿಯರ್. ದಿಸ್ ಈಸ್ ಸೀಟ್. ಬ್ರೇಕ್, ಇದು ಬೆಲ್, ಇದು ಹ್ಯಾಂಡಲ್. ನೋಡಿ, ದಿಸ್ ಈಸ್ ವೀಲ್, ಇದು ಪ್ಯಾಡಲ್. ಅರ್ಥ ಆಯ್ತಾ? ಇವೆಲ್ಲವುಗಳು ಸೈಕಲ್ನ ಒಂದು ಭಾಗಗಳಾಗಿವೆ, ಪಾರ್ಟ್ಸ್ ಆಫ್ ದ ಬೈಸಿಕಲ್. ಈ ರೀತಿಯಾಗಿ ಶಬ್ದಗಳನ್ನು ನೀವು ಬರಿಬೇಕು. ಸರಿನಾ? ನೆಕ್ಸ್ಟ್ ಆ್ಯಕ್ಟಿವಿಟಿ. ನೆಕ್ಸ್ಟ್, A. Imagine that you have a magic bicycle. Draw it in the box. ನೋಡಿ ಮಕ್ಕಳೇ, ಈ ಒಂದು ಬಾಕ್ಸ್ನಲ್ಲಿ ಏನು ಮಾಡಬೇಕಪ್ಪ ಅಂದಿದ್ದಾರೆ ಅಂದ್ರೆ, ನಿಮಗೆ ತಿಳಿದಿರ್ತಕ್ಕಂಥ ಒಂದು, ನೀವು ಊಹೆ ಮಾಡಿ ಒಂದು ಬೈಸಿಕಲ್ ಚಿತ್ರವನ್ನು ಇಲ್ಲಿ ಬಿಡಿಸ್ರಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್, ಎ, ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಬಿಟ್ಟ ಸ್ಥಳಗಳನ್ನ ತುಂಬಿರಿ ಅಂತ ಹೇಳ್ತಾರೆ. ಈ ಒಂದು ಪದ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ 4 ಒಂದು ಬಿಟ್ಟ ಸ್ಥಳಗಳನ್ನ ಇಲ್ಲಿ ಕೊಡಲಾಗಿದೆ. ಮೊದಲನೇದಾಗಿ, ದ ಚೈಲ್ಡ್ ಇನ್ ದ ಪೋಯಮ್ ಹ್ಯಾಸ್ ಎ ರೆಡ್ ಬೈಸಿಕಲ್. ಇಂಥ ಬೈಸಿಕಲ್? ರೆಡ್ ಬೈಸಿಕಲ್. ಈ ಒಂದು ಪದ್ಯದಲ್ಲಿರ್ತಕ್ಕಂಥ ಬೈಸಿಕಲ್ ಕೆಂಪು ಅಲ್ವಾ. ಸೆಕೆಂಡ್, ದ ಸೌಂಡ್ ಆಫ್ ದ ಡ್ಯಾಶ್ ಮೇಕ್ಸ್ ಪೀಪಲ್ ಮೂವ್ ಅಸೈಡ್. ಜನರು ಒಂದು ಸೈಡ್ ಹೋಗಬೇಕು ಅಂದರೆ ಸೈಕಲ್ ಯಾವ ರೀತಿ ಸೌಂಡ್ ಮಾಡುತ್ತೆ? ಟ್ರಿನ್ ಟ್ರಿನ್ ಅಂತ ಅಲ್ವಾ. ನೆಕ್ಸ್ಟ್, ಮೂರನೆಯದಾಗಿ, ದ ಡ್ಯಾಶ್ ಆ್ಯಂಡ್ ಡ್ಯಾಶ್ ಆರ್ ಬ್ಲ್ಯಾಕ್. ಬೈಸಿಕಲ್ನಲ್ಲಿ ಯಾವುವು ಕಪ್ಪು ಬಣ್ಣದ್ದಾಗಿವೆ ಅಂದಾಗ ಟೈರ್ ಮತ್ತು ಪ್ಯಾಡಲ್ ಇವೆರಡೂ ಕೂಡ ಕಪ್ಪು ಬಣ್ಣದ್ದಾಗಿದೆ ಅಲ್ವಾ. ಇನ್ನು ನೆಕ್ಸ್ಟ್, ಬಿ, ಪುಟ್ ಎ ರೈಟ್ ಫಾರ್ ದ ಕರೆಕ್ಟ್ ಸೆಂಟೆನ್ಸಸ್ ಆ್ಯಂಡ್ ಎ ರಾಂಗ್ ಫಾರ್ ದ ಇನ್ಕರೆಕ್ಟ್ ಸೆಂಟೆನ್ಸಸ್. ಈ ಒಂದು ವಾಕ್ಯಗಳನ್ನು ಗಮನಿಸಿ ಓದಿ, ಸರಿ ಇದ್ದರೆ ಸರಿ ಗುರುತು ಹಾಕಿ, ತಪ್ಪಿದರೆ ತಪ್ಪು ಗುರುತು ಹಾಕಿ ಅಂತ ಹೇಳಿದ್ದಾರೆ. ದ ಚೈಲ್ಡ್ ಹ್ಯಾಸ್ ಎ ಬ್ಲೂ ಬೈಸಿಕಲ್. ಈ ಒಂದು ಪದ್ಯದಲ್ಲಿ ಮಗುವಿನ ಸೈಕಲ್ ಯಾವುದಿದೆ, ಯಾವ ಬಣ್ಣದ್ದಿದೆ? ರೆಡ್ ಇದೆ ಅಲ್ವಾ. ಅವರು ಬ್ಲೂ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ರಾಂಗ್. ಒಂದನೇದು ತಪ್ಪು. ಸೆಕೆಂಡ್ ಒನ್, ದ ಬೆಲ್ ಗೋಸ್ ಟ್ರಿನ್ ಟ್ರಿನ್ ಟ್ರಿನ್. ದಿಸ್ ಈಸ್ ರೈಟ್. ಮೂರನೇದು, ದ ಚೈಲ್ಡ್ಸ್ ಬೈಸಿಕಲ್ ಈಸ್ ಆಲ್ವೇಸ್ ಫಾಸ್ಟ್. ರಾಂಗ್. ಒಮ್ಮೆ ಕೆಲವೊಮ್ಮೆ ಸಮ್ಟೈಮ್ಸ್ ಫಾಸ್ಟ್, sometimes slow. Next, fourth one, the child needs some water to keep the bicycle moving. ಅಲ್ಲಿ ಸೈಕಲ್ ಮೂವ್ ಆಗಬೇಕಂದ್ರೆ ನೀರು ಬೇಕಾ? ಅಲ್ಲ, ತಪ್ಪು. ಏನು ಬೇಕು? ಗಾಳಿ ಬೇಕು ಅಲ್ವಾ. ಈ ವಾಕ್ಯ ತಪ್ಪಾಗಿದೆ. ದ ಚೈಲ್ಡ್ ಪುಟ್ಸ್ ಆನ್ ಎ ಲಿಟಲ್ ಹೆಲ್ಮೆಟ್ ವೈಲ್ ರೈಡಿಂಗ್ ದ ಬೈಸಿಕಲ್. ಬೈಸಿಕಲನ್ನು ಹೊಡೆಯುವಾಗ ಮಗು ಹೆಲ್ಮೆಟ್ ಹಾಕ್ಕೊಂಡಿತ್ತು ಅಲ್ವಾ. ದಿಸ್ ಈಸ್ ರೈಟ್. ಅರ್ಥ ಆಯ್ತಾ? ಇಲ್ಲಿಗೆ ಈ ಒಂದು ಫನ್ ವಿತ್ ಫ್ರೆಂಡ್ಸ್ ಈ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಆ್ಯಕ್ಟಿವಿಟಿಗಳನ್ನು ನಾವು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಹಾಗೆ ಮೊದಲಿಗೆ ವಿವರಣೆಯನ್ನು ಕೂಡ ಅರ್ಥೈಸಿಕೊಂಡಿದ್ದೇವೆ. ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ. ಇಲ್ಲಿಗೆ ಈ ಒಂದು ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಆ್ಯಕ್ಟಿವಿಟಿಗಳು ಕಂಪ್ಲೀಟಾಗಿ ಮುಗಿದವು. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ
ಎಲ್ಲ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ, ಆ್ಯಕ್ಟಿವಿಟಿಗಳನ್ನು ಕಂಪ್ಲೀಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.